ಆಂಬಿಷಿಯಸ್ ಕರಿಯರ್ ಡ್ರಿವೆನ್ ಹುಡುಗಿರು ತಮ್ಮ ಡ್ರೀಮ್ ಚೇಸ್ ಮಾಡ್ತಾ ಮಾಡ್ತಾ ಸಮಯ ಹೋಗಿದ್ದೆ ಗೊತ್ತಾಗಲ್ಲ. ಸಕ್ಸಸ್, ಹಣ, ರೆಸ್ಪೆಕ್ಟ್ ಎಲ್ಲ ಬಂದಿರುತ್ತೆ. ಬಟ್ ಬಯೋಲಾಜಿಕಲ್ ಕ್ಲಾಕ್ ಯಾರನ್ನೂ ಕಾಯಲ್ಲ ಅಂತ ಲೇಟಾಗಿ ಗೊತ್ತಾಗುತ್ತೆ. ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಇರ್ಬೋದು, ಕಾರ್ಪೊರೇಟ್ ವರ್ಲ್ಡ್ ಇರ್ಬೋದು, ಕರಿಯರ್ಗೋಸ್ಕರ ನಮ್ಮ ಮದುವೆ, ಮದರ್ಹುಡ್ನ ಡಿಲೇ ಮಾಡ್ತಾ ಇರ್ತೀವಿ. ಬಟ್ ಏಜ್ ಜೊತೆ ಫರ್ಟಿಲಿಟಿನೂ ಡಿಕ್ರೀಸ್ ಆಗ್ತಾ ಇರುತ್ತೆ. ನಥಿಂಗ್ ಟು ವೆರಿ. ಈ ಸಮಯದಲ್ಲಿ ನಮಗೆ ಸಹಾಯಕ್ಕೆ ಬರೋದು ಮೆಡಿಕಲ್ ಸೈನ್ಸ್. ನಾನಿವತ್ತು OSS ಫರ್ಟಿಲಿಟಿ ಸೆಂಟರಿಗೆ ಬಂದಿದ್ದೀನಿ. IVF ತುಂಬ ರಿಸ್ಕಿ, ಪೇನ್ಫುಲ್ ಅಂತ ಹೇಳ್ತಾರೆ, ನಿಜಾನಾ? ಇಟ್ ಇಸ್ ಅ ರಿಯಲ್ ಮಿತ್. ಅಂದರೆ ಇವಾಗ IVF ತುಂಬ ಅಡ್ವಾನ್ಸ್ ಆಗಿದೆ. ಸೊ ಅದರಿಂದ ಎಸ್ಪೆಷಲಿ ನಾವು ಇಲ್ಲಿ OSS ಫರ್ಟಿಲಿಟಿಲಿ ಏನು ಮಾಡ್ತೀವಿ ಅಂದರೆ, ಒಂದು ದಂಪತಿಗಳಿಗೆ ಬಂದವ್ರಿಗೆ ಅವ್ರಿಗೆ ಏನು ಮೆಡಿಕಲ್ ಕಂಡೀಷನ್ಸ್ ಇದೆ, ಅವ್ರಿಗೇನು ಪ್ರಾಬ್ಲಮ್ ಇದೆ, ಮತ್ತು ಅವ್ರಿಗೆ ಸೂಕ್ತ ಆಗೋ ಟ್ರೀಟ್ಮೆಂಟ್ನ ಒಂದು ಕಸ್ಟಮೈಸ್ ಪ್ಲಾನ್ ಮಾಡಿ ಮಾಡೋದ್ರಿಂದ ಇಟ್ ಈಸ್ ಅ ವೆರಿ ಸೇಫ್ ಪ್ರೊಸೀಜರ್. ಪ್ರತಿಯೊಬ್ಬರಿಗೂ ಆರಾಮಾಗಿ ತೊಗೊಳ್ಬೋದು. ಸೊ ಈ PCOD, PCOS ಇರೋರಿಗೆ ಡ್ರಗ್ಸ್ ಎಲ್ಲ ಎಫೆಕ್ಟ್ ಮಾಡಲಿಲ್ಲ ಅಂತಂದರೆ, ಸೊ ಅಂಥವ್ರಿಗೆ ಅಂತಲೇ ನಮ್ಮಲ್ಲಿ ಒಂದು ಅಡ್ವಾನ್ಸ್ ಟೆಕ್ನಿಕ್ ಯೂಸ್ ಮಾಡ್ತೀವಿ, ಕಾಪಾ IVM ಅಂತ ಹೇಳಿ. ಅಂಥವ್ರಿಗೆ ನಾವು ಸ್ವಲ್ಪ ಮಾತ್ರ ಇಂಜೆಕ್ಷನ್ಸ್ ಕೊಟ್ಟು ಬೇಗನೆ ಎಗ್ನ ರಿಟ್ರೀವ್ ಮಾಡಿ ಅದನ್ನು ಲ್ಯಾಬ್ನಲ್ಲಿ ಮೆಚ್ಯೂರ್ ಮಾಡಿ, ಆ ಮೆಚ್ಯೂರ್ ಎಗ್ಸ್ಗೆ ನಾವು ಸ್ಪೋನ್ಸ್ನ ಇಂಜೆಕ್ಟ್ ಮಾಡಿ ಭ್ರೂಣ ಮಾಡ್ತೀವಿ. ಸೊ ಈ ಥರ ಮಾಡಿದಾಗ ಅವ್ರಿಗೆ ಇಂಜೆಕ್ಷನ್ನು ಕಮ್ಮಿ ಇರುತ್ತೆ, ಮತ್ತು ದೇ ವಿಲ್ ಸೇಫ್ ಆಗಿ ಪ್ರೊಸೀಜರ್ನ ಪಡ್ಕೊಳ್ತಾರೆ. ಸೊ ಈಗ 35 ಏಜ್ಗಿಂತ ಜಾಸ್ತಿ ಇರೋರಿಗೆ IVF ಇಂಪ್ಲಾಂಟೇಷನ್ ಫೇಲ್ ಆಗೋ ಚಾನ್ಸಸ್ ಇರುತ್ತಾ? ಸೊ ಅದಕ್ಕೋಸ್ಕರ ಅಂತಲೇ ನಾವು ಒಂದು ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಟೆಸ್ಟಿಂಗ್ ಅಂತ ಮಾಡ್ತೀವಿ. ಅಂದರೆ ಯಾರಿಗೆ ಮೋರ್ ದನ್ 35 ಇಯರ್ಸ್ ಇರುತ್ತೆ ಅಂಥವ್ರಿಗೆ IVF ಮಾಡಿದಾಗ ಆ ಭ್ರೂಣದಲ್ಲಿ ಜೆನೆಟಿಕ್ ಪ್ರಾಬ್ಲಮ್ ಇದೆಯಾ ಅಂತ ನೋಡಿ ನಾರ್ಮಲ್ ಭ್ರೂಣನ ಐಡೆಂಟಿಫೈ ಮಾಡಿ ಟ್ರಾನ್ಸ್ಫರ್ ಮಾಡಿದಾಗ ಸಕ್ಸಸ್ ರೇಟ್ ತುಂಬ ಚೆನ್ನಾಗಿರುತ್ತೆ. ಸೊ ಇದರಿಂದ ನಾವು OSS ಫರ್ಟಿಲಿಟಿಲಿ ಇವತ್ತು ಆಲ್ಮೋಸ್ಟ್ ಅಪ್ ಟು 70% ಸಕ್ಸಸ್ ರೇಟ್ಸ್ನ ನೋಡ್ತಾ ಇದ್ದೀವಿ. ಸೊ ಈಗ ನಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಗೈನಕಾಲಜಿಸ್ಟ್ ಹತ್ರ ಹೇಗೆ ಹೋಗ್ತೀವೋ ಹಾಗೆ IVF ಮೆಥಡ್ಸ್ನ ಯೂಸ್ ಮಾಡೋದು ನಾರ್ಮಲೈಸ್ ಮಾಡ್ಕೋಬೇಕು. ಇಟ್ ಈಸ್ ನಾಟ್ ಅ ಟ್ಯಾಬು ಎನಿಮೋರ್. ಹೊರಗಡೆ ಪ್ರಪಂಚದಲ್ಲಿ ನಮ್ಮ ಹಾರ್ಡ್ ವರ್ಕಿಂದ ನಾವು ಏನು ಬೇಕಾದ್ರೂ ಸಾಧನೆ ಮಾಡ್ತೀವಿ. ಬಟ್ ಮದರ್ಹುಡ್ ಅಂತ ಬಂದಾಗ ಎಕ್ಸ್ಪರ್ಟ್ ಗೈಡೆನ್ಸ್ ಇರಬೇಕು. ನೀವು ಕೂಡ ತಾಯ್ತನನ ಡಿಲೇ ಮಾಡ್ತಿದ್ರೆ ಗೈಡೆನ್ಸ್ ತಗೊಳ್ಳಿ. OSS ಫರ್ಟಿಲಿಟಿನಲ್ಲಿ ಇಂಟರ್ನ್ಯಾಷನಲಿ ಅಕ್ಲೇಮ್ ಡಾಕ್ಟರ್ಸ್ ಇದ್ದಾರೆ. ಇದುವರೆಗೂ 1 ಲಕ್ಷಕ್ಕಿಂತ ಹೆಚ್ಚು ಮಕ್ಕಳನ್ನ ಕೊಟ್ಟಿರುವಂಥ ಸಕ್ಸಸ್ ಅವ್ರದ್ದಾಗಿದೆ. ನೀವು ಕೂಡ ಫರ್ಟಿಲಿಟಿ ಎಕ್ಸ್ಪರ್ಟ್ ಜೊತೆ ನಿಮ್ಮ ಜರ್ನಿನ ಶುರು ಮಾಡಿ.